ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಲಿ ಅಂತ ಒತ್ತಡ. ಸರ್ವದಿ ಸಮುದಾಯದ ಜಿ ಪರಮೇಶ್ವರ್ ಸಾಹೇಬರಿಗೆ ಅವಕಾಶ ಕೊಡಬೇಕು. ಕಾಂಗ್ರೆಸ್ ನಾಯಕತ್ವಕ್ಕೆ ದಲಿತರ ಸ್ಪಷ್ಟ ಸಂದೇಶ. ನಮ್ಮ ಎಸ್ಸಿ ಸಮುದಾಯದ ಮುಖಂಡರು ಬಹಳ ದುಡಿದಿದ್ದಾರೆ, ಇದನ್ನು ಗುರುತಿಸಬೇಕು. ಹೈಕಮಾಂಡ್ ಕಾಂಗ್ರೆಸ್ ಅಧಿಕಾರ ಬಂದಾಗಲಿಂದ ದಲಿತರನ್ನ ಸಿಎಂ ಮಾಡಬೇಕು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಂದರ್ಭ ಉಂಟಾದರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಿರುವ ದಲಿತರ ಋಣ ತೀರಿಸಬೇಕು ಅಂತ ಛಲವಾದಿ ಮುಖಂಡ ಕಂಚಘಟ್ಟ ಸುರೇಶ್ ಒತ್ತಾಯಿಸಿದ್ದಾರೆ. ತಿಪಟೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ದಲಿತರು ವಿಶೇಷವಾಗಿ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಪರಂಪರೆಯ ಮತ ಬ್ಯಾಂಕ್ ಆಗಿ ಹಾಗೂ ಪಕ್ಷದ ಬೆನ್ನೆಲುಬಾಗಿ ನಿಂತಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್ಎಸ್ಸಿ ಮಹದೇವಪ್ಪ, ಕೆಎಚ್ ಮುನಿಯಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ದಲಿತ ಮುಖಂಡರು ಮುಖ್ಯಮಂತ್ರಿ ಸ್ಥಾನ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಇವರಲ್ಲಿ ಒಬ್ಬರಿಗೆ ಅವಕಾಶ ನೀಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಎಚ್ಚರಿಸಿದರು. ಸರ್ಕಾರ ಬಂದಿದೆ ರಾಜ್ಯದಲ್ಲಿ, ಮತ್ತು ಅವರು ನೋಡೇ ನಮ್ಮ ಎಸ್ಸಿಗಳು ಒಟ್ಟಾಗಿ ಬರೋದಕ್ಕೆ ಸಾಧ್ಯವಾಗಿದೆ. ಸರ್ಕಾರ ಬರೋ ಕಾರಣ ಜಿ ಪರಮೇಶ್ವರ, ಮಹದೇವಪ್ಪರು, ನಮ್ಮ ಎಸ್ಸಿ ಸಮುದಾಯದ ಮುಖಂಡರು ಬಹಳ ದುಡಿದಿದ್ದಾರೆ, ಇದನ್ನು ಗುರುತಿಸಬೇಕು. ಹೈಕಮಾಂಡ್ ಗುರುತಿಸಿ ಮನವರಿಕೆ ಮಾಡಿಕೊಂಡು ಖರ್ಗೆ ಸಾಹೇಬರಾಗಲಿ ಇಲ್ಲ ಜಿ ಪರಮೇಶ್ವರ ಸಾಹೇಬರಾಗಲಿ ಮುಖ್ಯಮಂತ್ರಿ ತಂದುಕೊಡ್ಬೇಕು ಅಂತ ಇಡೀ ದಲಿತ ಸಮುದಾಯನೇ, ಛಲವಾದಿ ಸಮುದಾಯ ಅಂದಾಗ ಇಡೀ ದಲಿತ ಸಮುದಾಯನೇ ಕೂಗ್ತಿದ್ರು ಕೂಡ ಇದ್ರ ಬಗ್ಗೆ ಪರಿಗಣಿಸಬೇಕು ಹೈಕಮಾಂಡ್. ಯಾಕೆ ಪರಿಗಣಿಸಲ್ಲ? ಉನ್ನತ ಜಾತಿ ಮತ್ತು ಜೀತು ಬೇಕಾಗಿಲ್ಲ ನಮಗೆ. ವೋಟ್ ಹಾಕಲು ನಾವು 75% ಈ ರಾಜ್ಯದಲ್ಲಿ ಇವತ್ತು ಹೆಚ್ಚಿಗೆ 41 ಕೋಟಿ ಹೆಚ್ಚು ಕಮ್ಮಿ 1 ಕೋಟಿ ಕಾಂಗ್ರೆಸ್ ವೋಟ್ ಹಾಕ್ತೀವಿ ನಾವು. 1 ಕೋಟಿ ಜನಾಂಗ ನಾವು ವೋಟ್ ಹಾಕೋದಕ್ಕೆ ನಮ್ಮ ಪರಿಗಣಿಸಲ್ಲ ಅಂದರೆ ಏನು ಅರ್ಥ? ಇದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗಲಿ, ಎ.ಎಸ್.ಸಿ. ಖರ್ಗೆ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ ಇದನ್ನು ಮನಗಂಡು ಡಾಕ್ಟರ್ ಜಿ ಪರಮೇಶ್ವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು. ಮತ್ತು ಮುಂದಿನ ಸರ್ಕಾರ ಬರಬೇಕು ಅಂತಂದರೆ, ದಲಿತ ವೋಟ್ ಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಈ ಸರಿ ದಲಿತ ಮುಖ್ಯಮಂತ್ರಿಯಾಗಿ ಪರಮೇಶ್ವರನ್ನ ಪರಿಗಣಿಸಬೇಕು ಅಂತ ನಮ್ಮ ಸಮಾಜದ, ಇಡೀ ರಾಜ್ಯದ ಸಮಾಜ, ಛಲವಾದಿಯಾಗಿ ದಲಿತ ಟೋಟಲಿ ದಲಿತ ಸಂಘಟನೆ ಎಲ್ಲರೂ ಕೂಗ್ತೇನೆ. ಈಚನೂರು ನರಸಿಂಹಮೂರ್ತಿ ಮಾತನಾಡಿ, ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಲಾಗುವುದು. ದಲಿತರಿಗೆ ನ್ಯಾಯ ದೊರಕದಿದ್ದರೆ ದಲಿತ ಸಮುದಾಯವು ತೀವ್ರವಾಗಿ ಪ್ರತಿಕ್ರಿಯಿಸುವುದು ಅನಿವಾರ್ಯ ಅಂತ ತಿಳಿಸಿದರು. ಇವತ್ತೇನಾದರೂ ರಾಜ್ಯದಲ್ಲಿ ಸಿಎಂ ಏನಾದರೂ ಬದಲಾವಣೆ ಆದರೆ ಅದರಲ್ಲಿ ದಲಿತ ಸಮುದಾಯಕ್ಕೆ ಮುಖ್ಯ ಭಾಗ ಕೊಡಬೇಕು. 75 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಾಗಲಿಂದ ದಲಿತನ ಸಿಎಂ ಮಾಡಿದ್ರು. ಸಣ್ಣ ಪುಟ್ಟ ಜಾತಿಯವನ್ನೆಲ್ಲ ಸಿಎಂ ಮಾಡಿದ್ರು. ಇನ್ನು ದಲಿತ ಸಮಾಜ 1 ಕೋಟಿ 8 ಲಕ್ಷ ಜನಸಂಖ್ಯೆ ಹೊಂದಿರುವಂತ ಮಾಡಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಛಲವಾದಿ ಸಮುದಾಯದ ಜಿ ಪರಮೇಶ್ವರ್ ಸಾಹೇಬರಿಗೆ ಅವಕಾಶ ಕೊಡಬೇಕು. ಇವರು ಎಲ್ಲ ಗೃಹ ಮಂತ್ರಿಗಳಾಗಿ 3 ಸರಿ ಗೃಹ ಮಂತ್ರಿಗಳಾಗಿ ರೇಷ್ಮೆ ಖಾತೆ, ವೈದ್ಯಕೀಯ, ಶಿಕ್ಷಣ ಎಲ್ಲ ಖಾತೆಗಳನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ಆದ ಕಾರಣ ಛಲವಾದಿ ಸಮುದಾಯ ಜಿ ಪರಮೇಶ್ವರ್ ಅವ್ರನ್ನೇ ದಲಿತ ಸಮುದಾಯದಲ್ಲಿ ಸಿಎಂ ಆಗಬೇಕು ಅಂತೇಳಿ ಆಗ್ರಹಿಸ್ತೀವಿ. ಅದು ಏನಾದರೂ ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂಥ ರೀತಿಯಲ್ಲಿ ಏನು ನಮ್ಮ ದಲಿತ ಸಮುದಾಯಗಳಿಗೆ ಏನಾದರೂ ಅಕಸ್ಮಾತ್ ವಂಚಿತ ಮಾಡಿದ್ರೆ ಅಥವಾ ಅನ್ಯಾಯ ಮಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಮುಖಾಂತರವಾಗಿ ನಾವು ಸಂದೇಶ ಕೊಡ್ತೀವಿ. ಸಭೆಯಲ್ಲಿ ನಗರ ಅಧ್ಯಕ್ಷ ಶಿವಲಿಂಗಮೂರ್ತಿ, ತಾಲೂಕು ಅಧ್ಯಕ್ಷ ಶಿವಕುಮಾರ್, ಗೌರವಾಧ್ಯಕ್ಷ ಪ್ರಭುಸ್ವಾಮಿ, ಮಧು ಕಂಚಘಟ್ಟ, ನರಸಿಂಹಮೂರ್ತಿ ಈಚನೂರು, ಸಿದ್ದೇಶ್ ಕರಡಾಳು, ರಘು ಕೆ, ಅಂಚಿನಮೂರ್ತಿ, ಟಿಎಂ ಸುರೇಶ್, ಎನ್ಎಂ ನರಸಿಂಹಮೂರ್ತಿ, ಅರುಣ್ ಕುಮಾರ್ ಕಂಚಘಟ್ಟ, ಚನ್ನರಾಜು ಮಾರನಕೆರೆ ಸೇರಿದಂತೆ ಹಲವು ದಲಿತ ಮುಖಂಡರು ಉಪಸ್ಥಿತರಿದ್ದರು.